ನಮಸ್ಕಾರ ಎಲ್ರಿಗೂ ವಿದ್ಯಾ ವ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮೊಳಕೆ ಕಟ್ಟಿರುವಂಥ ಹುರುಳಿಕಾಳು ಸಾರನ್ನ ಹೇಗೆ ಮಾಡೋದು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ಶೇರ್ ಮಾಡ್ತಾ ಇದ್ದೀನಿ. ಮಸಾಲ ಸಾರು ಅಂದರೆ ಸಾಕು ಎದೆ ಉರಿ ಬರುತ್ತೆ, ಈ ಮಸಾಲ ಸಾರು ಬೇಡ ಅಂತನ್ನೋರು ನಾನು ಹೇಳುವಂಥ ಮೆಥಡಲ್ಲಿ ನೀವು ಮಾಡಿ ಖಂಡಿತವಾಗ್ಲೂ ಯಾವುದೇ ರೀತಿಯಾದಂಥ ಎದೆ ಉರಿ ಬರೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಈಗ ಮಸಾಲ ರುಬ್ಕೊಳ್ಳೋದಕ್ಕೆ ಬೇಕಾಗಿರೋಂಥ ಪದಾರ್ಥಗಳನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಏನೇನು ಅಂತಂದರೆ 2 ಈರುಳ್ಳಿ ಬೇಕಾಗುತ್ತೆ, 1 ಟೊಮ್ಯಾಟೊ, ಬೆಳ್ಳುಳ್ಳಿ ಬೇಕಾಗುತ್ತೆ 4ರಿಂದ 5, ಶುಂಠಿ 1 ಇಂಚಷ್ಟು, ಚಕ್ಕೆ ಲವಂಗ, 1 ಚಮಚದಷ್ಟು ಗಸಗಸೆ, 1 ಚಮಚದಷ್ಟು ಕಡಲೆಪಪ್ಪು, ಹಾಗೆ ಇಲ್ಲೊಂದು 1/4 ಕಪ್ಪಷ್ಟು ತೆಂಗಿನಕಾಯಿನೂ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲನೂ ರೆಡಿ ಮಾಡಿಕೊಂಡು ಆಮೇಲೆ ಮಸಾಲ ರುಬ್ಕೊಳ್ಳೋದಕ್ಕೆ ಹುರ್ಕೊಳ್ಳೋದೆಲ್ಲ ರೆಡಿ ಮಾಡ್ಕೊಳ್ಳೋಣ. ಈಗ ಎಲ್ಲ ರೆಡಿ ಮಾಡಿಕೊಂಡು ನಾನು ಒಂದು ಬಾಣಲಿನ ಬಿಸಿಗೆ ಇಟ್ಕೊಂಡಿದ್ದೀನಿ. ಈ ಬಾಣಲಿಗೆ 1 ಚಮಚದಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸೇರಿಸ್ಕೊಳ್ತಾ ಇರೋದು ತೆಂಗಿನ ಎಣ್ಣೆನ. ಎಣ್ಣೆ ಬಿಸಿ ಆಗಿದ ತಕ್ಷಣ ಇದಕ್ಕೆ ಚಕ್ಕೆ ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಬೆಳ್ಳುಳ್ಳಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಶುಂಠಿನ ಒಂದ್ಸತಿ ಹಿಂಗೆ ಚಜ್ಜಿಬಿಟ್ಟು ಆಮೇಲೆ ಎಣ್ಣೆಗೆ ಹಾಕ್ಕೊಳ್ಳೋದ್ರಿಂದ ನೀಟಾಗಿ ಫ್ರೈ ಸಹ ಆಗುತ್ತೆ ಮತ್ತು ರುಬ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ. ಹಾಗೆ ಇದಕ್ಕೆ ಈರುಳ್ಳಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗತ್ತೆ, ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಬೇಕು. ಆ ರೀತಿಯಲ್ಲಿ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ, ಆಗಲೇ ಸಾರು ತುಂಬ ರುಚಿಯಾಗಿ ಬರೋದು. ಈಗ ನೀವು ಗಮನಿಸ್ತಾ ಇರ್ಬೋದು, ಈರುಳ್ಳಿ ಬಣ್ಣ ಎಲ್ಲ ಚೆನ್ನಾಗಿ ಬದಲಾಗಿದೆ, ಟ್ರಾನ್ಸ್ಪರೆಂಟ್ ಬಣ್ಣಕ್ಕೆ ಚೇಂಜ್ ಆಗಿದೆ. ಈ ರೀತಿ ಚೇಂಜ್ ಆದಮೇಲೆ ನಾವು ಫ್ಲೇಮ್ನ ಆಫ್ ಮಾಡ್ಕೊಂಬಿಡೋಣ. ಅದಾದ ನಂತರ ನಾನು ಇದಕ್ಕೆ 1 ಟೊಮೆಟೊನ, ನಾಟಿ ಟೊಮೆಟೊನ ಯೂಸ್ ಮಾಡ್ಕೊಳ್ಳಿ, ಸಾರು ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಕಡಲೆಪಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಹುರ್ಗಡ್ಲೆ ಅಂತಲೂ ಹೇಳ್ತಾರಲ್ಲ ಅದನ್ನು ಸೇರಿಸ್ಕೊಂಡಿದ್ದೀನಿ. ಮತ್ತು ಗಸಗಸೆನ ಸೇರಿಸ್ಕೊಳ್ತಾ ಇದ್ದೀನಿ. ಗಸಗಸೆ ಮತ್ತು ಕಡಲೆಪಪ್ಪು ಎರಡೂ ಸಾರನ್ನ ಗಟ್ಟಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದ್ರ ಜೊತೆಯಲ್ಲಿ ಮಸಾಲ ಪೌಡರ್ಗಳಂದರೆ ಹಚ್ಕಾರದ ಪುಡಿ 1 ಚಮಚದಷ್ಟು, ಧನಿಯಾ ಪುಡಿ 2 ಚಮಚದಷ್ಟು, ಹಾಗೆ ಅರಿಶಿಣದ ಪುಡಿ 1/4 ಚಮಚದಷ್ಟು, ಇದಿಷ್ಟನ್ನು ಸೇರಿಸ್ಕೊಳ್ತೀನಿ. ಖಾರ ಹೆಚ್ಚಾಗಿ ಬೇಕು ಅಂತಂದರೆ ಚಿಲ್ಲಿ ಪೌಡರ್ನ ನೀವು ಇನ್ನು ಸ್ವಲ್ಪ ಹೆಚ್ಚು ಮಾಡ್ಕೊಳ್ಬೋದು, ಅದ್ರ ಡಬಲ್ಲಾಗಿ ಧನಿಯಾ ಪೌಡರನ್ನು ಸೇರಿಸ್ಕೊಳ್ಬೋದು. ಈಗ ಬಿಸಿ ಬಾಣಲಿಗೆ ಇದನ್ನು ಹಾಕ್ಕೊಂಡು ಒಂದು ಸತಿ ಸುಮ್ಮನೆ ಹಾಗೆ ಬಾಡಿಸ್ಕೊಂಡ್ರೆ ಆ ಬಿಸಿನಲ್ಲಿ ಸ್ವಲ್ಪ ಚೆನ್ನಾಗಿ ಬೆರೆತ್ಕೊಳ್ಳುತ್ತೆ. ಈಗೆಲ್ಲ ಪೌಡರನ್ನು ಸೇರಿಸ್ಬಿಟ್ಟು ನಾನು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತೀನಿ. ಎಲ್ಲನೂ ಈ ರೀತಿ ಬೆರೆಸ್ಕೊಂಡಿದ್ದಾದಮೇಲೆ ಪೂರ್ತಿ ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಆಮೇಲೆ ಇದನ್ನು ಗಟ್ಟಿಯಾಗಿ ಮಸಾಲ ರುಬ್ಕೊಳ್ತೀನಿ. ಈಗ ಇದು ತಣ್ಣಗಾಗಿದೆ, ನಾನು ಇದನ್ನು ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಗಟ್ಟಿಯಾಗಿ ರುಬ್ಕೊಳ್ತೀನಿ. ಈಗ ನೋಡಿ ಮಸಾಲ ಯಾವ ರೀತಿಯಲ್ಲಿ ರುಬ್ಕೊಂಡಿದ್ದೀನಿ ಅಂತಂದ್ಬಿಟ್ಟು ತುಂಬ ನೈಸಾಗಿ ಇರಬೇಕು, ಆವಾಗ ಸಾರು ತಿನ್ನಬೇಕಾದ್ರೆ ತರಿ ಅಂತ ಫೀಲಿಂಗ್ ಬರೋದಿಲ್ಲ. ನೋಡಿ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ. ಈಗ ಗಟ್ಟಿಯಾಗಿ ರುಬ್ಬಿರೋದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಆ ಉಳಿದಿರೋ ಮಸಾಲ ಏನಿತ್ತು ಜಾರಲ್ಲಿ ಅದಕ್ಕೆ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಅದು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ತೆಂಗಿನಕಾಯಿನ ನಾನು ಸಪ್ರೇಟಾಗಿ ರುಬ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಕೊಳ್ತೀನಿ ಮೊದಲು. ಈಗ ಇದು ರುಬ್ಕೊಂಡಿದ್ದೀನಿ ನೋಡಿ, ಇದು ನೈಸಾಗಿ ರುಬ್ಕೊಳ್ಬೇಕಾಗತ್ತೆ. ಈಗ ರುಬ್ಕೊಂಡಿರೋದನ್ನು ನಾನು ಹಾಲನ್ನ ಮಾತ್ರ ಸಪ್ರೇಟಾಗಿ ತೊಗೊಳ್ತೀನಿ. ಈ ರೀತಿ ಹಾಲನ್ನು ಸಪ್ರೇಟಾಗಿ ತೊಗೊಂಡು ಅದನ್ನು ಸಾರಿಗೆ ಸೇರಿಸೋದ್ರಿಂದ ಸಾರು ತುಂಬ ಹೆವಿ ಅಂತ ಅನಿಸೋದಿಲ್ಲ, ಅಂದರೆ ಮಸಾಲ ಥರ ಅನಿಸೋದಿಲ್ಲ, ತುಂಬ ಲೈಟಾಗಿ ಫೀಲ್ ಆಗುತ್ತೆ. ಈಗ ನಾನು ಮೊದಲನೇ ಎಕ್ಸ್ಟ್ರಾಕ್ಷನ್ ಅಂದರೆ ಮೊದಲನೇ ತೆಂಗಿನ ಹಾಲು ರಸನ ತೊಗೊಳ್ತಾ ಇದ್ದೀನಿ. ಈಗ ಅದೇ ತೆಂಗಿನಕಾಯಲ್ಲೇ ಇನ್ನೂ ತುಂಬ ಹಾಲಿರುತ್ತೆ, ಸೊ ಅದಕ್ಕೆ ಏನು ಮಾಡ್ತಾಯಿದ್ದೀನಿ, ಮತ್ತೆ ಅದೇ ಗ್ರೈಂಡರ್ಗೆ ಹಾಕ್ಬಿಟ್ಟು ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ರುಬ್ಕೊಳ್ತೀನಿ. ಈಗ ರುಬ್ಬಿರೋವಂಥ ಮಿಶ್ರಣನ ಮತ್ತೆ ಶೋಧಿಸ್ಕೊಳ್ತೀನಿ. ಈಗ 2ನೇ ಬಾರಿ ಹಾಲನ್ನು ನಾನು ಶೋಧಿಸ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಮುಂಚೆಗಿಂತನೂ ಗಟ್ಟಿ ಸ್ವಲ್ಪ ಕಮ್ಮಿ ಇರುತ್ತೆ, ತೆಳು ಇರುತ್ತೆ ಸ್ವಲ್ಪ. ಈಗ ಪ್ಯೂರ್ ಕೋಕೋನಟ್ ಮಿಲ್ಕ್ ರೆಡಿಯಾಗಿದೆ. ಇದನ್ನು ನಾವು ಸಾರಿಗೆ ಸೇರಿಸೋದ್ರಿಂದ ಎದೆ ಉರಿ ಬರೋದು ಅಥವಾ ಜೀರ್ಣ ಆಗದಿರೋ ಇರೋದು ಈ ಥರದ್ದೆಲ್ಲ ಅವಾಯ್ಡ್ ಮಾಡ್ಕೊಳ್ಬೋದು. ಈಗ ನಾನಿಲ್ಲಿ ಹುರುಳಿಕಾಳನ್ನು ಮೊಳಕೆ ಕಟ್ಟಿಟ್ಟಿದ್ದೀನಿ. ಒದ್ದೆ ಬಟ್ಟೆನಲ್ಲೇ ಕಟ್ಟಬೇಕು ಅಂತೇನಿಲ್ಲ, ಈ ರೀತಿ ತೂತಿರೋಂಥ ಬಟ್ಲಿಗೆ ಹಾಕ್ಬಿಟ್ಬಿಟ್ರೇ ಸಾಕು, ತುಂಬ ಒಳ್ಳೆ ರೀತಿಯಲ್ಲಿ ಮೊಳಕೆ ಕಟ್ಟಿಬಿಡುತ್ತೆ. ಒಂದೇ ದಿನದಲ್ಲಿ ಸಹ ಮೊಳಕೆ ಬಂದುಬಿಡುತ್ತೆ. ಅಂದರೆ ಒಂದು ರಾತ್ರಿ ನೆನೆಸಿ ಇಟ್ಬಿಟ್ಟು
ಆಮೇಲೆ ಮಾರನೇ ದಿನ ಬೆಳಗ್ಗೆ ಈ ರೀತಿ ಬಟ್ಲಿಗೆ ಹಾಕ್ಬಿಟ್ಟು ಬಿಟ್ಬಿಟ್ಟು ಕ್ಲೋಸ್ ಮಾಡಿಬಿಟ್ರೆ ಸಾಕು. ಮತ್ತು ಮಾರನೇ ದಿನ ಬೆಳಗ್ಗೆಗೆಲ್ಲ ಇಷ್ಟರ ಮಟ್ಟಕ್ಕೆ ಮೊಳಕೆ ಬಂದುಬಿಟ್ಟಿರುತ್ತೆ. ನೋಡಿ ಎಷ್ಟು ನೀಟಾಗಿ ಬರೀ ಒಂದು ದಿನದಲ್ಲೇ ಹಾಕ್ಬಿಡುತ್ತೆ ಇದು. ಈಗ ಹುರುಳಿಕಾಳು ರೆಡಿ ಆಯಿತು. ಈಗ ನಾನಿಲ್ಲಿ ಒಂದು ಬಟ್ಲಿಗೆ ನೀರು ಹಾಕ್ಬಿಟ್ಟು ಆಲೂಗಡ್ಡೆ ಮತ್ತು ಬದನೆಕಾಯಿನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಕಪ್ಪಾಗಬಾರ್ದು ಅಂತ ಅಂದ್ಬಿಟ್ಟು ನೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಆಲೂಗಡ್ಡೆ ಒಂದು ಬದನೆಕಾಯಿ ಸಾಕಾಗುತ್ತೆ. ಹೆಚ್ಚಾಗಬೇಕು ಅನ್ನೋರು ಹೆಚ್ಚು ಸಹ ಮಾಡ್ಕೊಳ್ಬೋದು. ಎಲ್ಲನೂ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನೊಂದು ಕುಕ್ಕರ್ಗೆ 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಮೊದಲೇ ನಾನು ಹೇಳ್ದಂಗೆ ತೆಂಗಿನ ಎಣ್ಣೆನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಈರುಳ್ಳಿ, ಒಂದು 1/4 ಭಾಗದಷ್ಟು ಅಂತ ಹೇಳ್ಬೋದು, ಇದನ್ನು ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಎಣ್ಣೆಗೆ ಮೊಳಕೆ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹುರುಳಿಕಾಳನ್ನು ಈ ರೀತಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡಾಗ ಒಳ್ಳೆ ರೀತಿಯಲ್ಲಿ ಘಮ ಬರುತ್ತೆ. ಹಾಗೆ ಟೇಸ್ಟ್ ಸಹ ತುಂಬ ಚೆನ್ನಾಗಿರುತ್ತೆ. ಎಣ್ಣೆಯಲ್ಲಿ ಈ ರೀತಿ ಒಂದು ಸ್ವಲ್ಪ ಬಾಡಿಸ್ಕೊಂಡು ಒಂದು 2 ನಿಮಿಷನಾದ್ರೂ ಈ ರೀತಿ ಫ್ರೈ ಮಾಡಿಬಿಟ್ಟು ಆಮೇಲೆ ಮಿಕ್ಕಿದೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈಗ ಇದು ಹುರ್ಕೊಂಡಿದ್ದಾದಮೇಲೆ ನಾನು ಆಲೂಗಡ್ಡೆ ಮತ್ತು ಬದನೆಕಾಯಿ ಏನು ನೀರಲ್ಲಿ ಹಾಕಿಟ್ಕೊಂಡಿದ್ನಲ್ಲ ಇದನ್ನೂ ಸಹ ಹೀಗೆ ಎಣ್ಣೆನಲ್ಲೇ ಹಾಕ್ಬಿಟ್ಟು ಹುರ್ಕೊಳ್ತೀನಿ. ಮಸಾಲ ಎಲ್ಲ ನಾವು ಆಲ್ರೆಡಿ ಚೆನ್ನಾಗಿ ಹುರ್ಕೊಂಡಿದ್ದೀವಿ. ಸೊ ಅದನ್ನು ಫಸ್ಟೇ ಹಾಕ್ಬಿಟ್ಟು ಹುರ್ಕೊಳ್ಬೇಕು ಅಂತೇನಿಲ್ಲ. ಇದನ್ನು ಮೊದಲು ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ಆಮೇಲೆ ನಾವು ಗಟ್ಟಿಯಾಗಿ ರುಬ್ಬಿರೋಂಥ ಮಸಾಲಾನ ಸೇರಿಸ್ಕೊಳ್ಳೋಣ. ಈಗೆಲ್ಲ ಹುರಿದಿದ್ದಾದಮೇಲೆ ನಾನು ಗಟ್ಟಿಯಾಗಿ ಮಸಾಲ ಏನು ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಮೊದಲು ಹಾಕ್ಕೊಳ್ತೀನಿ. ನೀವು ಅಂದ್ಕೊಳ್ಬೋದು ಟೊಮೆಟೊನೇನೋ ನಾವು ಜಾಸ್ತಿ ಹುರಿದಿಲ್ವಲ್ಲ, ಹಸಿ ಸ್ಮೆಲ್ ಬರ್ಬೋದಲ್ವ ಅಂತ ಅಂದ್ಬಿಟ್ಟು. ಹಸಿ ಸ್ಮೆಲ್ ಏನೂ ಬರೋದಿಲ್ಲ, ಯಾಕಂದರೆ ನಾವಿಲ್ಲಿ ಒಂದು ಸತಿ ಬಾಡಿಸ್ಕೊಳ್ತೀವಿ. ಹಾಗೆ ಇದನ್ನು ಕೂಗೋದಕ್ಕೆ ಬಿಡ್ತೀವಿ, ಕುಕ್ಕರಲ್ಲಿ ಹಾಕ್ಬಿಟ್ಟು ಕೂಗಿಸ್ತೀವಿ, ಮತ್ತು ಅದನ್ನು ಸ್ವಲ್ಪ ಕುದಿಸ್ತೀವಿ. ಸೊ ಯಾವುದೇ ರೀತಿಯಾದಂಥ ಹಸಿ ಸ್ಮೆಲ್ ಏನೂ ಬರೋದಿಲ್ಲ, ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ. ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಮಸಾಲದ ನೀರೇನಿತ್ತು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಂಡು ನೋಡಿ, ನಿಮ್ಗೆ ಅವಾಗ ಏನು ಕನ್ಸಿಸ್ಟೆನ್ಸಿ ಇದೆ ಅನ್ನೋದು ಗೊತ್ತಾಗುತ್ತೆ. ಎಷ್ಟರ ಮಟ್ಟಿಗೆ ನೀರು ಹಾಕ್ಕೊಳ್ಬೇಕು ಅನ್ನೋದು ನೀಟಾಗಿ ಗೊತ್ತಾಗುತ್ತೆ. ಯಾಕಂದರೆ ನಾವು ಇಲ್ಲಿ ನೀರು ಹಾಕಿರೋದು ತುಂಬ ಕಮ್ಮಿ, ಆದರೆ ಒಂದು ಅಂದಾಜು ನಿಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ನಾವಿನ್ನು ತೆಂಗಿನ ಹಾಲು ಅಥವಾ ನೀರಿನ್ನು ಎಷ್ಟು ಸೇರಿಸ್ಕೊಳ್ಬೇಕು ಅಂತ ಅಂದ್ಬಿಟ್ಟು. ಈಗ ನಾನಿಲ್ಲಿ ತೆಂಗಿನ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತೆಂಗಿನ ಹಾಲನ್ನು ಸೇರಿಸ್ಕೊಳ್ತಾ ಇರೋದ್ರಿಂದ ನಿಮಗೆ ಇಲ್ಲಿ ಸಾರು ಪೂರ್ತಿಯಾಗಿ ಬರೀ ಬೆಳ್ಳಗೆ ಕಾಣಿಸ್ತಾ ಇರ್ಬೋದು. ಆದರೆ ಪೂರ್ತಿಯಾಗಿ ಇದನ್ನು ಮಿಕ್ಸ್ ಮಾಡಿದ್ದಾದಮೇಲೆ ಆ ಮಸಾಲ ಎಲ್ಲನೂ ಚೆನ್ನಾಗಿ ಪೂರ್ತಿಯಾಗಿ ಬೆರ್ತಿದ್ದಾದಮೇಲೆ ಬಣ್ಣ ಚೇಂಜ್ ಆಗುತ್ತೆ. ನಾನಿಲ್ಲಿ ಖಾರದ ಪುಡಿ ಬಂದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡಿಲ್ಲ, ಅಥವಾ ಬಣ್ಣ ಹೆಚ್ಚಾಗಿ ಕೊಡುತ್ತಲ್ವ ಇದನ್ನು ನಾನು ಯೂಸ್ ಮಾಡಿಲ್ಲ. ಖಾರ ಜಾಸ್ತಿ ಕೊಡುವಂಥದ್ದನ್ನೇ ನಾನು ಯೂಸ್ ಮಾಡಿರೋದು. ನೀವು ಬೇಕಾಗಿದ್ದರೆ ಇನ್ನು ಖಾರ ಜಾಸ್ತಿ ಬೇಕು ಅಂದರೆ ಖಾರ ಹೆಚ್ಚಿಸ್ಕೋಬೋದು. ನಾನಿವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಸೇರಿಸಿದಾದ್ಮೇಲೆ ಪೂರ್ತಿಯಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಕನ್ಸಿಸ್ಟೆನ್ಸಿ ನೀವು ನೋಡ್ತಾ ಇದ್ದರೆ ಸ್ವಲ್ಪ ತೆಳುವಾಗಿದೆ. ಕೂಗಿಸಿದ್ದಾದಮೇಲೆ ಮತ್ತೆ ನಾವು ಕುದಿಸ್ತೀವಿ, ಆವಾಗ ಗಟ್ಟಿ ಬರುತ್ತೆ. ಅದಕ್ಕೆ ತಕ್ಕಂಗೆ ನೀವು ನೀರನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗೆಲ್ಲನೂ ಹಾಕಿದಾದಮೇಲೆ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿಬಿಟ್ಟು ವೆಯ್ಟ್ನೂ ಹಾಕ್ಬಿಟ್ಟು 3 ಕೂಗಿಸ್ಕೊಳ್ತೀನಿ. 3 ಕೂಗಿದೆ. ಹಾಗೆ ಕುಕ್ಕರ್ ಸಹ ಆರಿದೆ. ಓಪನ್ ಮಾಡಿ ನೋಡೋಣ. ನೋಡಿ, ಓಪನ್ ಮಾಡಿದರೆ ಎಣ್ಣೆ ಎಲ್ಲ ತೇಲ್ ಬರ್ತಾಯಿದೆ. ಈ ರೀತಿ ಬಂದವಾಗಲೇ ಸಾರು ತುಂಬ ರುಚಿಯಾಗೋದು. ಘಮನೂ ತುಂಬ ಚೆನ್ನಾಗಿ ಬರ್ತಾಯಿದೆ. ಮಸಾಲ ಹೆಚ್ಚಾಗಿಲ್ದಿರೇ ಎದೆ ಊರಿ ಅಥವಾ ತುಂಬ ಮಸಾಲ ತಿನ್ನೋಕ್ಕಾಗಲ್ಲ ಅಂತನ್ನೋರು ಈ ರೀತಿಯಲ್ಲಿ ನೀವು ಒಂದು ಸತಿ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಈಗ ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಯೋದಕ್ಕೆ ಬಿಟ್ಬಿಡೋಣ. ಚೆನ್ನಾಗಿ ಕುದ್ದಷ್ಟು ಸ್ಮೆಲ್ ಸಹ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ಒಂದು 2 ರಿಂದ 3 ನಿಮಿಷನಾದ್ರೂ ಚೆನ್ನಾಗಿ ಕುದೀಲಿ ಇದು. ಈಗ ಸಾರು ತುಂಬ ಚೆನ್ನಾಗಿ ಕುದೀತಾ ಇದೆ. ರುಚಿಯಾದಂಥ ಮೊಳಕೆ ಕಟ್ಟಿರುವಂಥ ಹುರುಳಿಕಾಳು ಸಾರು ರೆಡಿಯಾಗಿದೆ. ಅನ್ನಕ್ಕಾಗಿರ್ಬೋದು, ಮುದ್ದೆಗಾಗಿರ್ಬೋದು, ಚಪಾತಿ, ಪೂರಿ, ಇಡ್ಲಿ, ದೋಸೆ, ಯಾವುದಾದ್ರೂ ರೊಟ್ಟಿಗಳಿಗಾದ್ರೂ ಸರಿ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಟ್ರೈ ಮಾಡಿ ನೋಡಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ವಿಡಿಯೋನ.
ಹಾಗೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವಂಥ ಗಂಟೆನ ಬಡಿಯೋದನ್ನು ಮರಿಬೇಡಿ. ಗಂಟೆನ ಬಡ್ದಿಲ್ಲ ಅಂತಂದರೆ ನಾನು ಹಾಕೋ ಮುಂದಿನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಲುಪೋದಿಲ್ಲ. ಮತ್ತೊಂದು ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.